ಬರೀ ಬ್ಯಾಸ್ಗ್ಯಾಗಷ್ಟ ತಿನ್ನಕ್ಕೆ ಸಿಗುವಂಥ ಮಾವಿನ ಹಣ್ಣಿನಿಂದ ಬ್ಯಾಸ್ಗಿ ಪೂರ್ತಿ ಎಷ್ಟು ಸಾಧ್ಯ ಅಷ್ಟು ಪದಾರ್ಥಗಳನ್ನು ನಾವು ತಯಾರಿಸಿ ಇಡ್ತೀವಿ. ಅಂದ್ರೆ ಅವನ್ನ ನಾವು ವರ್ಷ ಪೂರ್ತಿ ಇಟ್ಟು ತಿನ್ಬಹುದಂತ. ಈಗಂತೂ ಹುಡುಗರು ಬ್ಯಾಸ್ಗಿ ಸೂಟಿ ಶುರು ಐತಿ. ಹುಡುಗರು ಮನ್ಯಾಗ ಇರ್ತಾರ, ಆಗಾಗ ಅವ್ರಿಗೆ ಏನಾರ ತಿನ್ನಕ ಬೇಕು. ಅದಕ್ಕಂತ ನಾನು ಇವತ್ತು ಈ ಮಾವಿನ ಹಣ್ಣಿನ ಉಂಡಿ ತಯಾರ್ಸಕತ್ತೇನಿ. ಇವನ್ನ ತಯಾರಿಸೋದು ಅಗದಿ ಸುಲಭ ಐತಿ. ಬರೀ ಒಂದು 3ರಿಂದ 4 ಪದಾರ್ಥ ಇದ್ರೆ ಸಾಕು. ಮತ್ತು ಇದಕ್ಕೆ ಜಾಸ್ತಿ ಖರ್ಚುನೂ ಆಗಂಗಿಲ್ಲ. ಮನ್ಯಾಗ ಈಸಿಯಾಗಿ ಅವೈಲೇಬಲ್ ಇರುವಂಥ ಪದಾರ್ಥಗಳಿಂದ ಇವನ್ನ ನಾವು ತಯಾರಿಸ್ಬೋದು. ತಿನ್ನಕ್ಕಂತರೂ ಕೇಳೋದ ಬೇಡ, ಅಷ್ಟು ಅದ್ಭುತ ರುಚಿ ಆಕ್ಕವು. ಖಂಡಿತ ಇವನ್ನ ನೀವು ಒಂದ್ಸತಿನಾದರೂ ಮಾಡ್ಕೊಂಡು ತಿನ್ನಬೇಕು. ಕೆಲವರು ಪಾಕದ ಉಂಡಿ ತಯಾರ್ಸಕ ಹೆದರ್ತಾರ, ಯಾಕಂದ್ರೆ ಪಾಕ ಏರಾದ್ರೆ ಇಡಿ ಆದ್ರೆ ಉಂಡಿ ಸರಿ ಬರಂಗಿಲ್ಲ ಅಂತ. ಆದರೆ ಇವತ್ತಿನ ಈ ವಿಡಿಯೋದಾಗ ಅಗದಿ ಪರ್ಫೆಕ್ಟ್ ಪಾಕ ಹೆಂಗೆ ತಯಾರಿಸೋದು, ಅಕಸ್ಮಾತ್ ಪಾಕ ಕೆಟ್ರೆ ಅದಕ್ಕೆ ಏನು ಉಪಾಯ ಮಾಡ್ಬೋದು ಅನ್ನೋದು ಡಿಟೇಲ್ ಆಗಿ ಟಿಪ್ಸ್ ಟ್ರಿಕ್ಸ್ ಸಹಿತ ತಿಳಿಸಿಕೊಡಾಕತ್ತೀನಿ. ಅದರಿಂದ ವಿಡಿಯೋ ನಿಮ್ಗೆ ಭಾಳ ಯೂಸ್ಫುಲ್ ಆಕತಿ. ಜಾಸ್ತಿ ತಡ ಮಾಡೋದು ಬೇಡ, ರುಚಿಯಾಗಿರೋ ಬಾಯಾಗ ಕರಗುವಂಥ ಈ ಮಾವಿನ ಹಣ್ಣಿನ ಉಂಡಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಈ ಉಂಡಿ ತಯಾರ್ಸಕ್ಕೆ ನಮ್ಗೆ ಇಲ್ಲಿ ರವಾ ಬೇಕಾಕತಿ. ಇದು ಬಹಳ ಸಣ್ಣಕ್ಕಿರ್ತೈತೆ ನೋಡ್ರಿ, ಚಿರೋಟಿ ರವಾ ಅಂತೇವಿ ಆ ರವಾ. ಬಾಂಬೆ ರವಾ ತೊಗೊಳಕ್ಕೆ ಹೋಗ್ಬೇಡ್ರಿ, ಅಥವಾ ಇನ್ನೊಂದು ಕೇಸರಿ ರವಾ ಬರ್ತೈತೆ ನೋಡ್ರಿ, ಅದು ಬೇಡ. ಈ ಥರದ ಚಿರೋಟಿ ರವಾನ ಬೇಕು. ಇದನ್ನು ನಾನು ಈ ಕಪ್ನಿಂದ 2.5 ಕಪ್ನಷ್ಟು ತೊಗೊಂಡೇನಿ. ತೂಕದಾಗ ನೋಡಿದ್ರೆ ಇದು ಅರ್ಧ kg ಅಷ್ಟು ಐತಿ. ಮನ್ಯಾಗ ಅವೈಲೇಬಲ್ ಇರೋ ಯಾವ್ದಾರ ಒಂದು ಕಪ್ ಅಥವಾ ಬಟ್ಟಲ್ದಿಂದನ ಎಲ್ಲ ಪದಾರ್ಥ ಅಳತಿ ಮಾಡ್ರಿ. ನಾವು ಯಾವ ಕಪ್ನಿಂದ ರವಾ ತಗೊಂಡೇವು ನೋಡ್ರಿ, ಅದ ಸೇಮ್ ಕಪ್ನಿಂದ 1/4 ಕಪ್ನಷ್ಟು ಸಕ್ಕರೆ ತಗೋರಿ. ನಾವು ರವಾ 2.5 ಕಪ್ನಷ್ಟು ತಗೊಂಡಿದ್ವಿ, ಅದರ ಅರ್ಧದಷ್ಟು ನಾವಿಲ್ಲಿ ಸಕ್ಕರೆ ತಗೋಬೇಕು. ಅದರಿಂದ 1/4 ಕಪ್ನಷ್ಟು ಸಕ್ಕರೆ ತಗೋರಿ. ನೀವು ಸಿಹಿ ಒಂದು ಸ್ವಲ್ಪ ಜಾಸ್ತಿ ತಿಂತಿದ್ರೆ 1.5 ಕಪ್ನಷ್ಟು ಸಕ್ಕರೆ ಹಾಕ್ಬಹುದು. ಅರ್ಧ ಕಪ್ನಷ್ಟು ತುಪ್ಪ ಬೇಕಾಕತಿ, ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್. ನಾನಿಲ್ಲಿ ಬರೀ ಬಾದಾಮ್ ಅಷ್ಟ ತಗೊಂಡಿನಿ, ನೀವು ಬೇಕಂದ್ರೆ ಪಿಸ್ತಾ ಮತ್ತು ಗೋಡಂಬಿನೂ ಹಾಕ್ಬೋದು. 1 ಕಪ್ನಷ್ಟು ಮಾವಿನ ಹಣ್ಣಿನ ಪಲ್ಪ್ ಬೇಕಾಕತಿ. ಒಂದು 3 ಮಾವಿನ ಹಣ್ಣು ಪಲ್ಪ್ ತೆಗೆದು ತೊಗೊಂಡ್ರೆ ಆಕತಿ, ಅಥವಾ ನೀವು ದೊಡ್ಡ ಮಾವಿನ ಹಣ್ಣು ತೊಗೊಂಡ್ರೆ 2 ಮಾವಿನ ಹಣ್ಣು ತಗೋರಿ. ಈಗ ಎಲ್ಲದಕ್ಕಿಂತ ಮುಂಚೆ ನಾವು ರವಾ ಹುರಿಬೇಕು. ಇದನ್ನು ಹುರಿಯಾಕ ದಪ್ಪನ ತಳ ಇರೋ ಪಾತ್ರೆ ತಗೋರಿ. ನಾನಿಲ್ಲಿ ಈ ಅಗಾರೋ ಟ್ರೈಪ್ಲೈ ಸ್ಟೀಲ್ ಕಡಾಯಿ ತಗೊಂಡೇನಿ. ಇದ್ರಾಗ ತುಪ್ಪ ಹಾಕಿ, ತುಪ್ಪ ಬಿಸಿ ಆದ್ಮ್ಯಾಗ ನಾವು ತಗೊಂಡಿರೋ ಎಲ್ಲ ರವಾ ಹಾಕಿ ಇದನ್ನು ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗ ಇಟ್ಟು ಹುರಿದು ತಗೊಳ್ಳೋಣ. ನಾನಿಲ್ಲಿ ಕಪ್ ಮತ್ತು ಗ್ರಾಮ್ 2 ಅಳತಿ ತಿಳಿಸೀನಿ. ಅದರಿಂದ ನೀವು ಇದನ್ನು ಮೊದಲನೇ ಸತಿ ತಯಾರ್ಸಕತ್ತಿದ್ರು ಅಗದಿ ಪರ್ಫೆಕ್ಟ್ ಆಗಿ ಬರ್ತೈತಿ. ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಹಿಂಗೆ ಕೈ ಆಡಿಸ್ತಾನೆ ಇದನ್ನು ಹುರಿದು ತಗೊಳ್ಳೋಣ. ನಾವಿಲ್ಲಿ 2.5 ಕಪ್ನಷ್ಟು ತುಪ್ಪ ತಗೊಂಡೀವಿ. ಇದಕ್ಕೆ 1 ಕಪ್ ಅಂದ್ರೆ 125 ml ನಷ್ಟು ತುಪ್ಪ ಬೇಕಾಕತಿ. ಇದಕ್ಕಿಂತ ಜಾಸ್ತಿ ತುಪ್ಪ ಬೇಕಾಗಂಗಿಲ್ಲ, ಮತ್ತು ಇದಕ್ಕಿಂತ ಕಡಿಮೆ ತುಪ್ಪನೂ ಹಾಕಬೇಡ್ರಿ. ಇದು ಪರ್ಫೆಕ್ಟ್ ಅಳತೆ ಐತಿ. ಈ ಸ್ಟೆಪ್ ಬಹಳ ಮುಖ್ಯ ಐತಿ. ನಾವು ಎಷ್ಟು ನಿಧಾನಕ್ಕೆ ಲೋ ಫ್ಲೇಮ್ನಾಗ ಹಿಂಗೆ ಕೈ ಆಡಿಸ್ತಾನ ರವಾ ಘಮ ಬರೋವರೆಗೂ ಹುರಿತೇವಿ, ಅಷ್ಟು ರುಚಿ ಬಾಯಾಗ ಕರ್ಗೋ ರೀತಿ ಉಂಡಿ ಬರ್ತಾವು. ಇದನ್ನು ಹುರಿತಾ ಇದ್ದು 8 ನಿಮಿಷದ ಮ್ಯಾಗ ಆಗೈತಿ. ನೀವಿಲ್ಲಿ ಗಮನಿಸ್ತಿರ್ಬಹುದು ತುಪ್ಪ ರವಾ ಒಳಗೆ ಚಂದಾಗ ಮಿಕ್ಸ್ ಆಗೈತಿ. ಗ್ಯಾಸ್ ಲೋ ಫ್ಲೇಮ್ನಾಗನ ಇಟ್ಟು ಇದನ್ನು ಇನ್ನೊಂದು 2 ನಿಮಿಷ ಹುರಿದು ತಗೊಳ್ಳೋಣ. ಈ ರೀತಿ ರವಾ ಹುರಿಯಾಕ ಒಂದು 10ರಿಂದ 12 ನಿಮಿಷ ಬೇಕಾಕತಿ. ಇದು ಹುರಿದಾಗೈತಿ. ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಡ್ವಿ ಒಂದು ಪ್ಲೇಟ್ನಾಗ ಹಾಕಿ ಆರಾಕ್ ಬಿಡ್ರಿ. ಇದನ್ನು ಬಾಳ್ಗ್ಯಾಗ ಇಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಬಾಳ್ಗಿ ಮುಂಚೆನ ಭಾಳ ಬಿಸಿ ಐತಿ. ಇದನ್ನು ನಾವು ಬಾಳ್ಗ್ಯಾಗ ಬಿಟ್ಟರೆ ತಳಕ್ಕಿದು ಹೊತ್ತೋ ಸಾಧ್ಯತೆ ಇರ್ತೈತಿ. ಇದು ಪ್ಲೇಟ್ನಾಗ ಆರ್ಲಿ, ಅಲ್ಲಿವರೆಗೂ ನಾವು ಅದ ಸೇಮ್ ಬಾಳ್ಗಿ ಒಳಗೆ ಪಾಕನೂ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಕೆಲಸ ಮಾಡ್ಕೋಬೇಕು. ಏನಂದ್ರೆ ನಾವು ತೊಗೊಂಡಿರೋ ಈ ಪಲ್ಪ್ ಏನೈತೆ ನೋಡ್ರಿ, ಇದನ್ನು ಗ್ರೈಂಡ್ ಮಾಡಬೇಕು. ನೀರು ಹಾಕ್ಲಂಗ ಇದನ್ನು ಫೈನ್ ಪೇಸ್ಟ್ ಅಥವಾ ಪ್ಯೂರಿ ಥರ ರೆಡಿ ಮಾಡ್ಕೊಂಡು ತಗೋರಿ. ನೋಡ್ರಿ ಈ ರೀತಿ ಇದ್ರಾಗ ಮಾವಿನ ಹಣ್ಣಿನ ತುಂಡು ಉಳಿಬಾರ್ದು, ಆ ಥರ ಫೈನ್ ಪೇಸ್ಟ್ ಮಾಡ್ಕೊಂಡು ತಗೋರಿ. ಈಗ ಪಾಕ ಮಾಡಕ್ಕೆ ಬಾಳ್ಗಿ ಒಳಗೆ ಸಕ್ಕರೆ ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಗ್ರೈಂಡ್ ಮಾಡಿರೋ ಮಾವಿನ ಹಣ್ಣು ಹಾಕ್ರಿ. ಪಾಕ ಮಾಡಕ್ಕೆ ನಾವಿಲ್ಲಿ ಸಕ್ಕರೆ ಒಳಗೆ ನೀರು ಹಾಕಾಕತ್ತಿಲ್ಲ, ಬದಲಾಗಿ ಈ ಮಾವಿನ ಹಣ್ಣಿನ ಪ್ಯೂರಿ ಹಾಕಾಕತ್ತೀವಿ. ಮೀಡಿಯಂ ಫ್ಲೇಮ್ನಾಗನ ಗ್ಯಾಸ್ ಇಟ್ಟು ಸಕ್ಕರೆ ಕರಗಿಸ್ಕೊಂಡು ತಗೊಳ್ಳೋಣ. ಸ್ವಲ್ಪ ಹೊತ್ನಾಗ ಸಕ್ಕರೆ ಕರಗ್ತೈತಿ. ಈ ಮಿಕ್ಸ್ಚರ್ ಒಂದು ಸ್ವಲ್ಪ ತೆಳ್ಳಗೆ ಹಾಕ್ಕೊಂತ ಬರ್ತೈತಿ.
ನೋಡ್ರಿ ಇದನ್ನ ಕುದಿಸ್ತಾ ಇದ್ದು ಒಂದು 2-3 ನಿಮಿಷ ಅಷ್ಟ ಆಗೈತಿ. ಸಕ್ರೆ ಪೂರ್ತಿ ಕರ್ಗೈತಿ. ಇದು ಮಾವಿನ ಹಣ್ಣಿನ ಒಳಗ ಚಂದಗ ಮಿಕ್ಸ್ ಆಗೈತಿ. ಈಗ ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಇದನ್ನ ಒಂದ್ ಎಳಿ ಪಾಕ ಬರೋವರೆಗೂ ಕುದಿಸ್ಕೊಂಡು ತಗೊಳ್ಳೋಣ. ಈ ಪಾಕ ಪರ್ಫೆಕ್ಟ್ ಆಗಿ ಬರಬೇಕು. ಅದಕ್ಕೆ ನೋಡ್ರಿ ಹಿಂಗ ಕೈ ಆಡಿಸ್ತಾನೆ ಇದನ್ನ ಕುದಿಸ್ರಿ, ಅಂದ್ರೆ ಪಾಕ ಎಲ್ಲ ಕಡೆ ಚಂದಗ ಬೇಯ್ತೈತಿ. ಗ್ಯಾಸ್ ಸಣ್ಣಕನ ಇಡ್ರಿ, ಯಾಕಂದ್ರೆ ನಾರ್ಮಲ್ ಪಾಕದ್ಕಿಂತ ಈ ಪಾಕ ಜಲ್ದಿ ಬೇಯ್ತೈತಿ, ಜಲ್ದಿನ ರೆಡಿ ಆಕತಿ. ಅದರಿಂದ ನೀವು ಇದನ್ನ ಒಂದು ಸ್ವಲ್ಪ ಜಾಸ್ತಿ ಬೇಯಿಸಿದ್ರು ಇದು ಓವರ್ ಕುಕ್ ಆಗೋ ಸಾಧ್ಯತೆ ಇರ್ತೈತಿ. ಆ ರೀತಿ ಆಗಬಾರ್ದು, ಯಾಕಂದ್ರೆ ಪಾಕ ಜಾಸ್ತಿ ಬೆಂದ್ರೆ ಉಂಡಿ ಬಿರುಸಾಗೋ ಸಾಧ್ಯತೆ ಇರ್ತೈತಿ. ಅದರಿಂದ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗನ ಇಟ್ಟು ಇದನ್ನು ಬೇಯಿಸ್ರಿ ಮತ್ತು ಆಗಾಗ ಚೆಕ್ ಮಾಡ್ಕೊತಿರ್ರಿ. ಇದು ಒಂದು ಎಳಿ ಪಾಕ ಬರಬೇಕು. ಸಕ್ರೆ ಕರಗಿದ ನಂತರ ಇಲ್ಲಿವರೆಗೂ ಇದನ್ನು ನಾನು ಒಂದು 6-7 ನಿಮಿಷ ಬೇಯಿಸೀನಿ. ಈಗ ನೋಡ್ರಿ ಇದು ಆಲ್ಮೋಸ್ಟ್ ರೆಡಿ ಐತಿ. ಇದನ್ನು ಹೆಂಗೆ ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ಪಾಕ ಸೌಟ್ ಮ್ಯಾಗ ತಗೊಂಡು ಒಂದು ಸ್ವಲ್ಪ ಉಬ್ಬಿ ಆರಿಸಿ ಆಮ್ಯಾಗ 2 ಬೆರಳಿನ ನಡುವೆ ಹಿಂಗೆ ಚೆಕ್ ಮಾಡಿರಿ. ಇದು ಒಂದು ಎಳಿ ಬರಬೇಕು. ನೀವಿಲ್ಲಿ ನೋಡಕತ್ತಿರ್ಬೋದು, ಈ ರೀತಿದು ಒಂದು ಎಳಿ ಬಂದ್ಮ್ಯಾಗ ಸಾಕು. ಇದಕ್ಕಿಂತ ಜಾಸ್ತಿ ಇದನ್ನು ಬೇಯಿಸ್ಬೇಡ್ರಿ. ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿವಿ. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆಗೋತನ ಆರಾಕ್ಬಿಡ್ರಿ. ಪಾಕ ಆರಿ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರ್ತೈತೆ ನೋಡ್ರಿ, ಆಗ ಇದ್ರಾಗ ರವೆ ಹಾಕಬೇಕು. ಗಮನ ಇರಲಿ, ಪಾಕ ಒಂದು ಸ್ವಲ್ಪ ಆರಿದ ಮ್ಯಾಗನ ಇದ್ರಾಗ ರವೆ ಹಾಕ್ರಿ. ಇಲ್ಲಾಂದ್ರೆ ಪಾಕ ಬಿಸಿ ಇದ್ದಾಗ ನೀವು ಇದ್ರಾಗ ರವೆ ಹಾಕಿದ್ರೆ ರವೆ ಬೆಂದು ಬಿಡ್ತೈತಿ ಅಥವಾ ಕುದಿತೈತಿ. ಆ ರೀತಿ ಆದ್ರೆ ಉಂಡಿ ಬಾಯಾಗ ತಿನ್ಬೇಕಾದ್ರೆ ಅಂಟಂಟ್ ಅನ್ನಿಸ್ತವು, ಮೆತ್ತಗಾಗ್ಬಿಡ್ತವು, ಮರಳಾಗಿ ಬರಂಗಿಲ್ಲ. ಅದರಿಂದ ಪಾಕ ಒಂದು ಸ್ವಲ್ಪ ಆರಿದ ಮ್ಯಾಗನ ಇದ್ರಾಗ ರವೆ ಹಾಕಿ ಕಲಿಸ್ರಿ. ಈಗ ನೋಡ್ರಿ, ಕೆಲವರು ಪಾಕದ ಉಂಡಿ ತಯಾರಿಸ್ಬೇಕಾದ್ರೆ ಭಾಳ ಹೆದರ್ತಾರೆ. ಯಾಕಂದ್ರೆ ಪಾಕ ಏರ್ ಆತಂದ್ರೆ ಏನು ಮಾಡೋದು, ಅಥವಾ ಭಾಳ ಇಳಿ ಆತಂದ್ರೆ ಉಂಡಿ ಕಟ್ಟಾಕ ಬರಂಗಿಲ್ಲ. ಸೊ ಅಂಥ ಟೈಮ್ದಾಗ ಅಕಸ್ಮಾತ್ ಪಾಕ ಏರ್ ಆಗಿದ್ರೆ ಏನು ಮಾಡ್ರಿ, ಆ ಮಿಕ್ಸರ್ ಬಹಳ ಡ್ರೈ ಆಗಿರ್ತೈತೆ ನೋಡ್ರಿ, ಅದನ್ನು ಗ್ರೈಂಡ್ ಮಾಡಿ ಅದ್ರಾಗ 1-2 ಚಮಚೆಯಷ್ಟು ಹಾಲು ಹಾಕಿ ಉಂಡಿ ಕಟ್ರಿ. ಉಂಡಿ ಚಂದಾಗ ಬೈಂಡ್ ಆಕ್ಕವು. ಅಕಸ್ಮಾತ್ ಪಾಕ ಬೆಂದಿಲ್ಲ, ಇಳಿ ಆತು ಅಂದ್ರೆ ಉಂಡಿ ಕಟ್ಟಬೇಕಾದ್ರೆ ಅದಕ್ಕೆ ಪ್ರಾಪರ್ ಶೇಪ್ ಬರಂಗಿಲ್ಲ, ಮಿಕ್ಸರ್ ಭಾಳ ತೆಳ್ಳಗಾಗ್ಬಿಡ್ತೈತಿ. ಆಗ ಏನು ಮಾಡ್ರಿ, ಬಾಳ್ಗಿ ಇನ್ನೊಂದ್ಸತಿ ಗ್ಯಾಸ್ ಮ್ಯಾಗ ಇಟ್ಟು ಲೋ ಫ್ಲೇಮ್ನಾಗನ ಕೈ ಆಡಿಸ್ತಾನ ಮಿಕ್ಸರ್ನ ಇನ್ನೊಂದು ಸ್ವಲ್ಪ ಬೇಯಿಸಿ ತಗೋರಿ. ಅದರಿಂದ ಮಿಕ್ಸರ್ ಗಟ್ಟಿ ಆಕತಿ, ನಾವು ಆರಾಮಾಗಿ ಉಂಡಿ ಕಟ್ಬಹುದು. ನೋಡ್ರಿ, ಪಾಕ ಒಂದು ಸ್ವಲ್ಪ ಆರಿದ ನಂತರ ನಾನು ಇದ್ರಾಗ ರವೆ ಹಾಕಿ ಕಲಿಸ್ಕೊಂಡು ತಗೊಂಡಿನಿ. ನಾವು ಇದ್ರಾಗ ಯಾವುದೇ ಥರದ ಫುಡ್ ಕಲರ್ ಹಾಕಿಲ್ಲ, ಬರೀ ಮಾವಿನ ಹಣ್ಣು ಹಾಕೇವಿ. ಅದ್ರ ಕಲರ್ ಎಷ್ಟು ಚಲೋ ಬಂದೈತೆ ನೋಡ್ರಿ. ಈ ರೀತಿ ಇದನ್ನು ಚಂದಾಗ ಕಲಿಸ್ಕೊಂಡ್ ಮ್ಯಾಗ ಈಗ ಮುಚ್ಚಿ ಒಂದು 15 ನಿಮಿಷ ಇದನ್ನು ಹಿಂಗೆ ಬಿಡ್ರಿ. ಅಂದ್ರೆ ರವೆ ಚಂದಾಗ ಅಳ್ಕೊಂತೈತಿ, ಈ ಮಿಕ್ಸ್ಚರ್ ಗಟ್ಟಿ ಆಕತಿ. ನಡುವ ನಾನು ಇದನ್ನು 1-2 ಸತಿ ಕಲಿಸ್ಕೊಂಡು ತಗೊಂಡಿದ್ದೆ. ಅದರಿಂದ ರವೆ ಗಂಟು ಆಗಂಗಿಲ್ಲ, ಚಂದಾಗ ಉದುರಾಗಿ ಬರ್ತೈತಿ. ನೀವು ಹಂಗೆ ಮಾಡ್ರಿ. 15 ನಿಮಿಷ ಆಗೈತಿ. ಈ ಮಿಕ್ಸ್ಚರ್ ಉಂಡಿ ಕಟ್ಟಾಕ ರೆಡಿ ಐತಿ. ನೋಡ್ರಿ, ಈ ರೀತಿ ಇದು ಉದುರಾಗಬೇಕು. ಅಕಸ್ಮಾತ್ ಮಿಕ್ಸ್ಚರ್ ಇನ್ನೂ ತೆಳ್ಳಗನ ಐತಂದ್ರೆ ಇದನ್ನು ಇನ್ನೊಂದು ಸ್ವಲ್ಪ ಆರಾಕ್ ಬಿಡ್ರಿ. ಈ ರೀತಿ ಇದು ಒಂದು ಸ್ವಲ್ಪ ಗಟ್ಟಿಯಾಗಿ ಉದುರಾಕತ್ ನೋಡ್ರಿ, ಆಗನ ಉಂಡಿ ಕಟ್ರಿ. ಇದು ಇನ್ನೂ ಚಂದ ಕಾಣಲಿ ಅಂತ ಮ್ಯಾಗ ನಾನಿಲ್ಲಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿರೋ ಬಾದಾಮ್ ತುಂಡು ಹಚ್ಚಾಕತ್ತೀನಿ. ನೀವು ಬೇಕಂದ್ರೆ ಒಣ ದ್ರಾಕ್ಷಿ, ಗೋಡಂಬಿ ಅಥವಾ ಪಿಸ್ತಾನು ಹಚ್ಚಬಹುದು. ನೋಡ್ರಿ, ಉಂಡಿ ಬಹಳ ಈಸಿಯಾಗಿ ಬೈಂಡ್ ಆಕತಿ, ಜಾಸ್ತಿ ಹೊತ್ತು ಅವಶ್ಯಕತೆನೂ ಬೀಳಂಗಿಲ್ಲ. ಲಾಸ್ಟಿಗೆ ಈ ರೀತಿ ಒಂದು ಸ್ವಲ್ಪ ಕೈ ಒಳಗೆ ಆಡಿಸಿ ತಗೋರಿ. ಅದರಿಂದ ತುಪ್ಪ ಕರಗಿ ಇದಕ್ಕೆ ಸ್ಮೂತ್ ಟೆಕ್ಸ್ಚರ್ ಬರ್ತೈತಿ. ಪರ್ಫೆಕ್ಟ್ ನೋಡ್ರಿ, ಉಂಡಿ ರೆಡಿ ಐತಿ. ನೋಡಾಕ ಎಷ್ಟು ಚಂದ ಕಾಣಕತ್ತೈತಿ, ಅದಕ್ಕಿಂತ ತಿನ್ನಾಕ ರುಚಿ ಇರ್ತೈತಿ. ಸೊ ನೀವು ಕೂಡ ಖಂಡಿತ ಈ ಬ್ಯಾಸ್ಗಿ ಸೀಸನ್ ಮುಗಿಯೋ ಅಷ್ಟೊತ್ಗ, ಅಂದ್ರೆ ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋ ಅಷ್ಟೊತ್ಗ ಈ ಉಂಡಿ ಮಾಡ್ಕೊಂಡು ತಿನ್ರಿ. ಗ್ಯಾರಂಟಿ ಐತಿ ನಿಮ್ಮ ಮನ್ಯಾಗ ಎಲ್ಲರಿಗೂ ಸೇರ್ತವು, ಅಷ್ಟು ಅದ್ಭುತ ರುಚಿ ಆಕ್ಕವು. ನಾನು ತಿಳಿಸಿರೋ ಈ ಅಳತಿ ಮತ್ತು ಮೆಥಡ್ನಿಂದ ನೀವು ನಾರ್ಮಲ್ ರವಾ ಉಂಡಿನೂ ತಯಾರಿಸ್ಬೋದು. ಈಗ ಕೆಲವ್ರಿಗೆ ಡೌಟ್ ಇರ್ಬೋದು, ಈ ಉಂಡಿ ಜಾಸ್ತಿ ದಿನ ತಡಿತವು ಅಥವಾ ಇಲ್ಲ ಅಂತ. ಖಂಡಿತ ನೀವು ಇವನ್ನ 1 ತಿಂಗಳ ಇಟ್ಟು ತಿನ್ಬೋದು. ಇವು ಆರಾಮಾಗಿ ತಡಿತವು, ಕೆಡಂಗಿಲ್ಲ. ಯಾಕಂದ್ರೆ ನಾವು ಮಾವಿನ ಹಣ್ಣಿನ ಪಲ್ಪ್ ಏನು ತಯಾರಿಸಿದ್ವಿ ನೋಡ್ರಿ, ಅದ್ರಾಗ ಸ್ವಲ್ಪನೂ ನೀರು ಹಾಕಿದ್ದಿಲ್ಲ. ಮತ್ತು ಮೇನ್ ಅಂದ್ರೆ ನಾವು ಪಲ್ಪ್ನ ಚಂದಾಗ ಬೇಯಿಸಿ ಅದು ಗಟ್ಟಿ ಆಗೋವರೆಗೂ ಕುದಿಸಿ ನಂತರನ ಅದ್ರಾಗ ರವೆ ಹಾಕಿ ಉಂಡಿ ಕಟ್ಟೇವಿ. ಅದರಿಂದ ಇವು ಬಹಳ ದಿನ ತಡಿತವು, ಅಗದಿ 1 ತಿಂಗಳದವರೆಗೂ. ಇವನ್ನ ಸ್ಟೋರ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗಾಳಿ ಆಡುವಂಥ ಡಬ್ಬಿ ಒಳಗೆ ಸ್ಟೋರ್ ಮಾಡಿರಿ.
ನೀವು ಇವನ್ನ ಪ್ರವಾಸಕ್ಕಂತನೂ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಹುಡುಗರು ಏನಾರ ಹಾಸ್ಟೆಲ್ನಾಗ ಅದಾರಂದ್ರೆ ಅವ್ರಿಗೆ ಇವನ್ನ ತಯಾರಿಸಿ ಕಟ್ಟಿ ಕಳಿಸ್ಬೋದು. ಇವನ್ನ ತಯಾರಿಸೋದನ್ನು ಬಹಳ ಸುಲಭ ಐತಿ, ನೋಡಿದ್ರಲ್ಲ. ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನು ಅಷ್ಟು ತುಟ್ಟಿ ಇಲ್ಲ. ಸೊ ನೀವು ಕೂಡ ಖಂಡಿತ ಇವನ್ನ ತಯಾರಿಸಿ ನೋಡ್ರಿ, ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.